ಕೊನೆಯದಾಗಿ ಈ ಗಂಡು ಮಕ್ಳಂತೂ ಚೇಂಜ್ ಆಗ್ತಾರಲ್ಲ ಅಥವಾ ಹೆಣ್ಮಕ್ಳಿಗೆ ಕೆಲವೊಬ್ರು ಆ ರೀತಿ ಕಮೆಂಟ್ ಮಾಡೋರು ಇರ್ತಾರೆ. ನಾನು ನೋಡಿದೆ ಜಾಸ್ತಿ ಕಮೆಂಟು ಮೇಡಮ್. ನೀನು ಓವರ್ ಆಕ್ಟ್ ಮಾಡಬೇಡ, ನೋಡೋರ್ ಕಣ್ಗೆ ಸಿಂಪತಿ ಬರೋ ಹಾಗೆ ಆಡಬೇಡ, ಗೊತ್ತಾಯ್ತಾ? ನಡಿ ಒಳಗೆ. ಒಂದು ಹೆಣ್ಣು ನಾನು ಇತ್ತೀಚೆಗೆ ಫೇಸ್ ಮಾಡ್ತಿರೋದೇನೆಂದ್ರೆ ಸಿಂಗಲ್ ಆಗಿರೋರ್ನ ಕಂಡ್ರೆ ಕೆಲವರು ಹೇಳ್ತಾ ಇದ್ದೀನಿ, ವರ್ಡ್ ಸ್ಪೆಸಿಫಿಕ್ ಹೇಳ್ತೀನಿ, ಕೆಲವರು ಮದುವೆ ಆಗಿರೋರ್ಗೆ ಆಗಲ್ಲ ಮೇಡಮ್. ವಾಟ್ ಆರ್ ಯು ಟಾಕಿಂಗ್? ಯಾಕೆ ಇನ್ನೂ ಸಿಂಗಲ್ ಆಗಿದ್ದೀರಾ, ನೀನು ಮದುವೆ ಆಗು, ಏನು ಕಮೆಂಟು ಮೇಡಮ್. ಒಟ್ಟಿನಲ್ಲಿ ಸಿಂಗಲ್ ಆಗಿದ್ರೆ ತುಂಬ ಜನದ ಕಣ್ಣಿಗೆ ಗುರಿ ಆಗ್ತೀವಿ ಮ್ಯಾಮ್, ಅದಂತೂ ಗ್ಯಾರಂಟಿ. ರತ್ನಕ್ಕ, ಕುಮಾರಣ್ಣ, ಈ ನನ್ನ ಮಗನ ಹೆಂಗತ್ರಿ? ಏನೋ ವೀಟಲ್ಲಿ ಹುಟ್ಟುಬಿಟ್ಟವನೇ, ನನಗೂ ಗೊತ್ತಾಗ್ಲಿಲ್ಲ ಹೇಳಿ. ಬೇಕಲ್ವಾ? ನಾನು ಹೆಣ್ಮಕ್ಳಿಗೆಲ್ಲ ಹೇಳ್ತಾ ಇರೋದು, ಫೇಕ್ ಅಕೌಂಟ್ಸಿಂದ ಏನಾದರೂ ನಿಮಗೆ ಈ ರೀತಿ ಒಂದು ನ್ಯೂಡಿಟಿ ಮೆಸೇಜಸ್ ಬಂದರೆ ದಯವಿಟ್ಟು ಬ್ಲಾಕ್ ಮಾಡಿ. ಸರಿ ಬಿಡಮ್ಮ. ಅದೇ ಯಾರಾದರೂ ರಿಯಲ್ ಅಕೌಂಟ್ ಇರೋರು ಫೀಮೇಲ್ ನಿಮಗೆ ಕಮೆಂಟ್ ಮಾಡ್ತಾ ಇದ್ದಾರೆ ಅಥವಾ ರಿಯಲ್ ಅಕೌಂಟ್ ಇರೋರು ಕಮೆಂಟ್ ಮಾಡ್ತಿದ್ದಾರೆ ಅಂದರೆ ದಯವಿಟ್ಟು ಅಂಥ ಅಕೌಂಟ್ಗಳ ಮೇಲೆ ಸೈಬರ್ ಕ್ರೈಮ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ. ಇನ್ನೂ ನೀನು ಬುರುಡೆ ಒಳಗೆ ಹೊಸ ಪ್ಲಾನ್ ಸ್ಟಾಕ್ ಇದೆಯಾ ಇಲ್ವಾ? ಜಾಸ್ತಿ ಕಂಪ್ಲೇಂಟ್ ಆದಷ್ಟು ಅವ್ರ ತಲೆಗೂ ಬರುತ್ತೆ, ಇದರಿಂದ ಜಾಸ್ತಿ ಪ್ರಾಬ್ಲಮ್ ಆಗ್ತಿದೆ ಅಂತ. ಸೊ ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಯಾರು ಡಿಸ್ಟರ್ಬ್ ಆಗಬೇಡಿ, ಬಿಕಾಸ್ ನಮ್ಮನ್ನ ಯಾರೋ ಎಲ್ಲೋ ಕೂತ್ಕೊಂಡು ನಮ್ಮನ್ನ ಜಡ್ಜ್ ಮಾಡೋಕ್ಕಾಗಲ್ಲ. ಬಿಕಾಸ್ ನಮ್ಮ ಕಷ್ಟಗಳೇನು, ನಮ್ದೇನು ಅಂತ ನಮಗೆ ಗೊತ್ತಿರುತ್ತೆ. ನಿನ್ಗೆ ಹೊಡೆಯೋದು ಹೊಡೆದ ಕಿವಿಗೆಲ್ಲ ಕಣ ಬುಲ್ಡೆ ಕೂಡ ಸಾಯಿಸ್ಬಿಡ್ಬೇಕಾಯ್ತು. ನಾನಾದರೂ ನೆಮ್ಮದಿಯಾಗಿರ್ತಾ ಇದ್ದೆ. ಆದರೆ ಅವ್ರು ಈ ಒಂದು ಪರಿಸ್ಥಿತಿ ಮ್ಯಾಮ್ ನಾನು ಬಿಕಾಸ್ ನಾನು ಹೆಂಗೆ ಇಮ್ಯಾಜಿನ್ ಮಾಡ್ತೀನಿ ಅಂದರೆ, ಆ ಒಂದು ಸ್ಥಿತಿಯಲ್ಲಿ ನಾನು ಇದ್ದಿದ್ರೆ ಅಥವಾ ಈ ಒಂದು ಸ್ಥಿತಿ ಯಾರಾದರೂ ನನ್ನ ಹತ್ರದವ್ರು ಬಂದಿದ್ದರೆ, ಬರೀ ಬೋಗಸ್ ರೀ, ಇವರು ಬೋಗಸ್ಸೇ, ಏನು ಅನುಮಾನನೇ ಇಟ್ಕೊಬೇಡಿ. ಇವ್ರಿಗೆ ಬೇಕಾದಾಗ ಇವ್ರು ಡ್ರಾಮಾ ಮಾಡ್ತಾರಷ್ಟೇ. ಇವಾಗ ಎಷ್ಟು ವಿಷಯಗಳು ಅವ್ರ ಮೈಂಡಲ್ಲಿ ಓಡ್ತಿರ್ಬೋದಲ್ವಾ ಮ್ಯಾಮ್, ಏನು ಈ ಥರ ಆಗೋಯ್ತಲ್ಲ ಅಥವಾ ಏನೇನೋ ಓಡ್ತಿರ್ಬೋದು. ಬಟ್ ಕೆಲವರು ಚೂಲ್ಗೋಸ್ಕರ ಆಕ್ಟ್ ಮಾಡ್ತಾರೆ, ಕೆಲವರು ಚೂಲ್ ತೀರಿಸ್ಕೊಳ್ಳೋಕ್ಕೋಸ್ಕರ ಆಕ್ಟ್ ಮಾಡ್ತಾರೆ. ನೀನು ಆ ಕೊನೆ ಕ್ಲಾಸ್ ಅನ್ಸುತ್ತೆ. ಮೀಡಿಯಾ ಅವ್ರನ್ನ ತೋರಿಸಿದ ರೀತಿ ಆಗಿರ್ಬೋದು, ಇದು ಹೆಂಗಾಗೋಯ್ತು ಅಂದರೆ ಮ್ಯಾಮ್, ನಾವು ಅವ್ರ ಫ್ಯಾನ್ ಅಲ್ಲದೇ ಇದ್ರೂ ಆಗೋ ಥರ ಆಗೋಯ್ತು. ಕಚಡ ಕಟ್ರಿ ನಾಯಿ ನನ್ನ ಮಕ್ಳ. ನೀವು ಇದೇ ರೀತಿ ರಾಜ್ಯ ಆಳ್ತಾ ಇದ್ರೆ ಜನ ರೊಚ್ಗೆದ್ದು ಮೆಟ್ನಲ್ಲಿ ಫೈಡ್ ಅಂತ ಹೊಡೆದು ವಿಧಾನಸೌಧ ಮುಂದೆ ನಿಮ್ಮನ್ನ ಬರೀ ಪುಟ್ಕೋಸಲ್ಲಿ ನಿಲ್ಲಿಸ್ತಾರೆ. ನನಗೇನು ಅನಿಸಿದೆ ಅಂದರೆ, ಈ ಒಂದು ಇನ್ಸಿಡೆಂಟ್ ಆದಮೇಲೆ ನಾನು ತುಂಬಾ ಕಲ್ತಿದ್ದೀನಿ ಮ್ಯಾಮ್. ಇನ್ನೂ ತುಂಬಾ ಪಾಠ ಕಲಿಸ್ತು ಈ ಒಂದು ಇನ್ಸಿಡೆಂಟ್ ನನಗೆ. ಸೊ ಅದಕ್ಕೆ ಥ್ಯಾಂಕ್ ಯು ಫಾರ್ ದರ್ಶನ್ ಸರ್. ಊರ್ ಸುಬ್ಬಿ ಸಾಕ್ ಹೋಗೆ ನಿನ್ ದೊಂಬರಾಟ, ಹಾಗೆ ಹೋಗ್ತಾ ಇನ್ನೂ 4 ಮನೆ ಮುಂದೆ ಕುಣಿದ್ಬಿಟ್ಟು ಹೋಗು. ಬಟ್ ನನಗೇನಂತಂದರೆ, ಆದಷ್ಟು ಬೇಗ ಅವರು ಐ ವಿಶ್ ಹಿ ಹ್ಯಾಸ್ ಟು ಕಮ್ ಬ್ಯಾಕ್ ಕ್ಲೀನ್ ಆ್ಯಂಡ್ ನಾನು ಅವರ ಮುಖದಲ್ಲಿ ಒಂದು ನಗು ನೋಡ್ಬೇಕು ಮ್ಯಾಮ್, ಆದಷ್ಟು ಬೇಗ. ಇವ್ರ ಜನ್ಮಕ್ಕೆ ಬೆಂಕಿ ಹಾಕ. ನಮ್ಮ ದೇಶದಲ್ಲಿ ಇಂಥ ಬಣ್ಣನ ಮಕ್ಕಳೇ ಜಾಸ್ತಿ ಆಗ್ಬಿಟ್ರಲ್ಲ. ತುಂಬಾ ವಿಜಯಲಕ್ಷ್ಮಿ ಮೇಡಮ್, ನಿಮ್ಮ ಸಪೋರ್ಟ್ ಅವರಿಗೆ ತುಂಬಾ ಅವಶ್ಯಕತೆ ಇದೆ ಇವಾಗ. ಬಿಕಾಸ್ ನೀವೇ ಸಪೋರ್ಟ್ ಮಾಡಬೇಕಾಗಿರೋದು, ಅವರ ಒಂದು ರಾಯಭಾರಿಯಾಗಿ ಆಚೆ ಕಡೆ ನೀವೇ ಇರೋದು. ಬರೀ ಡೌಗಳಿಂದ. ಸೊ ಆ್ಯಂಡ್ ಇನ್ನೊಂದಷ್ಟು ಜನ ತೋರಿಸ್ತಾ ಇದ್ದಾರೆ, ಅವರ ತಮ್ಮ ಬರ್ತಾ ಇಲ್ಲ, ಅಮ್ಮ ಬರ್ತಾಯಿಲ್ಲ. ಯಾರ್ಯಾರಿಗೂ ಪರ್ಸನಲ್ ರೀಸನ್ಸ್ ಇರ್ಬೋದು ಮೇಡಮ್, ಅದನ್ನು ಒಂದು ನ್ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಅವ್ರ ಅಮ್ಮ ಆರೋಗ್ಯದಲ್ಲಿ ಹೇಗಿದ್ದಾರೋ ಏನೋ ನಮಗೇನು ಗೊತ್ತಿದೆ. ಅಷ್ಟೊಂದು ಜಂಗ್ ಬೇಡ, ಅದಕ್ಕೆ ಮುಚ್ಚು. ಸೊ ಯಾಕೆ ಬರ್ತಾ ಇಲ್ಲ ಅನ್ನೋದನ್ನು ಒಂದು ನ್ಯೂಸ್ ಮಾಡೋ ಬದಲು ಎಲ್ಲನೂ ಅದ್ರ ಪಾಡಿಗೆ ಬಿಟ್ಬಿಟ್ಟು ಸ್ವಲ್ಪ ತಿಳಿಯಾಗಲಿ ಮೇಡಮ್ ಈ ಒಂದು ಇಶ್ಯೂ. ಆದಷ್ಟು ಬೇಗ ಸರ್ ಬರಲಿ ಆಚೆಗೆ. ನಿಮ್ಮ ಜನ್ಮಕ್ಕಷ್ಟೇ ಬೆಂಕಿ ಹಾಕ. ಏನು ಒಂದು ಹೇಳೋಕ್ಕೂ ಒಂದಿದೆ ಬಾಯಿದೆ ಅಂತ ಏನು ಬೇಕಾದೇನು ಬೇಡದ? ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ನಾಚಿಕೆ ಆಗೋದಿಲ್ವೇ ಹೆಸ್ಗೆ ಬದುಕೋದಕ್ಕೆ? ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದು ಅಂತ ಹೇಳೋದು. ಎಷ್ಟು ಜನ ಕಚರ ನನ್ನ ಮಕ್ಕಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನಸ್ಸಲ್ಲಿ ಇನ್ನೊಬ್ಬರು ಇಟ್ಕೊಂಡಿಲ್ಲ.